ಬಿಗ್ ಬಾಸ್ ಮನೆಯಲ್ಲಿ ಒಳಭಾಗದಲ್ಲಿ ಇರಬೇಕಾದ್ರೆ ಒಂದಷ್ಟು ಘಟನೆಗಳು ಹೊರಭಾಗದಲ್ಲಾಯಿತು. ಆಚೆ ಬಂದ ತಕ್ಷಣ ತಮ್ಮ ಗಮನಕ್ಕೆ ಘಟನೆಗಳು ಬಂದಿದೆಯಾ? ವರ್ತೂರು ಸಂತೋಷ್ ಅವರ ವಿಚಾರಗಳಿರ್ಬೋದು, ಡ್ರೋನ್ ಪ್ರತಾಪ್ ಅವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳಿರ್ಬೋದು, ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ? ಆ, ವರ್ತೂರ್ ಅವ್ರದ್ದು ಸುದೀಪ್ ಸರನ್ನೇ ಅಲ್ಲಿ ಹೇಳಿದ್ರು ಸ್ಟೇಜ್ ಮೇಲೆ. ಆವಾಗ ಗೊತ್ತಾಗಿದ್ದು ಈ ರೀತಿ ಆಗಿದೆ ಅಂತ. ಅಲ್ಲಿವರೆಗೂ ಅವರೂ ಏನೂ ಹೇಳಿರಲಿಲ್ಲ. ಆ ಮನುಷ್ಯ ನಿಜವಾಗ್ಲೂ ಮನಸ್ಸಿನಲ್ಲಿ ಅಷ್ಟಿಟ್ಕೊಂಡು ಆ ಬಿಗ್ ಬಾಸ್ ಮನೆಯಲ್ಲಿ ಆ ಟಾರ್ಚರ್ಗಳನ್ನೆಲ್ಲ ತಡ್ಕೊಂಡಿದ್ರು ಅಂದರೆ ಹ್ಯಾಟ್ಸ್ ಆಫ್. ರೆಸ್ಪೆಕ್ಟ್ ತುಂಬ ಜಾಸ್ತಿ ಆಯಿತು ನನಗೆ ವರ್ತೂರ್ ಅವ್ರ ಮೇಲೆ. ಆ್ಯಂಡ್ ಹೀಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್ಸ್. ಅಂದರೆ ಒಂದು ಗೋವು ಥರನೇ ಅವರು, ಒಂದು ಹಸು ಥರನೇ ಅಷ್ಟೇ ಪ್ಯೂರ್ ಇದ್ದಾರೆ. ಆ್ಯಂಡ್ ತುಂಬ ಇಷ್ಟ ಆದ ಮನುಷ್ಯ ನನಗೆ. ಆ್ಯಂಡ್ ಹೀಸ್ ಅ ಫ್ರೆಂಡ್ ಟು ಕೀಪ್ ಫಾರ್ ಲೈಫ್. ಡೇ ಒನ್ನಲ್ಲಿ ವಿನಯ್ ಗೌಡ ಅವ್ರನ್ನ ಒಳಭಾಗದಲ್ಲಿ ನೋಡುವಂಥದ್ದೇ ಒಂದು ಅಗ್ರೆಸಿವ್ ಆದಂಥ ರೂಪದಲ್ಲಿ. ಡೇ ಎಂಡ್ ತನಕನೂ ಸಹ ಅದೇ ರೀತಿಯಾಗಿ ಜನ ನೋಡ್ತಾರೆ. ಬಟ್ ಲಾಸ್ಟ್ ಡೇಸಲ್ಲಿ ಎಲ್ಲೋ ಒಂದು ಕಡೆ ಜನ ಕಡಿಮೆ ಆಗ್ತಾ ಹೋದಾಗೆ ಕೆಲವು ಬೆರಳೆಣಿಕೆ ಒಂದು 4-5 ಜನ ಇದ್ದಂಥ ಸಂದರ್ಭದಲ್ಲಿ ಬಹಳ ತಾಳ್ಮೆ ತಗೊಬಿಡ್ತಾರೆ ವಿನಯ್ ಗೌಡ. ಕಾರಣ ಏನು? ಅಗ್ರೆಸಿವ್ ಅನ್ನೋದು ಒಂದು ಸುಮ್ಮನೆ ಶೋ ಮಾಡೋದಕ್ಕೆ ಅಥವಾ ನಾಟಕ ಆಡೋದಕ್ಕೆ ಆಡಿದ್ರೆ ಅದು ಬೇರೆ. ಬಟ್ ಒಂದು ಟಾಸ್ಕ್ ಅಂತ ಬಂದಾಗ ಅಥವಾ ಒಂದು ಆರ್ಗ್ಯುಮೆಂಟ್ ಅಂತ ಬಂದಾಗ ನಾನು ಯಾವತ್ತೂ ತಪ್ಪು ರೀತಿ ಮಾತಾಡಿಲ್ಲ. ಯಾವುದು ಸರಿ ಇದೆಯೋ ಅದು ಸರಿ ಅನ್ನೋ ರೀತಿನಲ್ಲಿ ಮಾತಾಡಿದ್ದೀನಿ. ಆ್ಯಂಡ್ ಟಾಸ್ಕ್ಗಳು ಆಡೋವಾಗ ನಾನು ಆಡ್ಕೊಂಡು ಬಂದಿರೋದೇ ಟಾಸ್ಕ್ಗಳು ಆ ರೀತಿ. ನನ್ನ ಮಗನ ಜೊತೆನಲ್ಲೂ ಅದೇ ರೀತಿ ಆಡೋದು ನಾನು. ಸೊ ಯಾರೇ ಆಗಲಿ ಒಂದು ಗೇಮ್ ಅಂತ ಬಂದಾಗ ಗೆಲ್ಲಬೇಕು ಅಂತಲೇ ಆಡ್ತಾರೆ ಹೊರತು ಆಪೋಸಿಟ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಆಡೋದಿಲ್ಲ. ಸೊ ಅದೇ ರೀತಿ ಆಡ್ಕೊಂಡು ಬಂದೆ. ಆ್ಯಂಡ್ ಲಾಸ್ಟ್ ಡೇಸ್ನಲ್ಲಿ ಅಗ್ರೆಸಿವ್ ಆಗೋದಕ್ಕೆ ಯಾವುದೂ ಕಾರಣಗಳಿರಲಿಲ್ಲ. ಆ್ಯಂಡ್ ಎಲ್ಲ ಇರೋದೇ ಒಂದಷ್ಟು ದಿನಗಳಿತ್ತು. ಒಂದಷ್ಟು ಒಳ್ಳೆ ಮೆಮೊರೀಸ್ ತೊಗೊಂಡೋಗೋಣ ಅಂತ ಖುಷಿಯಾಗಿದ್ವಿ.